ಗಂಗಾವತಿಯಲ್ಲಿ ಅಯೋಧ್ಯೆ ತಿರುಪತಿ ಮಾದರಿ ವಿವಾದ ಇದೀಗ ಸೃಷ್ಟಿಯಾಗಿದೆ. ಬಿಲ್ಲು ಬಾಣ, ಗದೆ, ತಿಮ್ಮಪ್ಪನ ನಾಮ ಆಕೃತಿಯ ವಿದ್ಯುತ್ ಕಂಬಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚರ್ಚೆ. ಗಂಗಾವತಿಯಲ್ಲಿ ಅಯೋಧ್ಯೆ ತಿರುಪತಿ ಮಾದರಿಯ ವಿವಾದ ವಿಚಾರ. ಬಿಲ್ಲುಬಾಣ, ಗದೆ, ತಿಮ್ಮಪ್ಪನ ನಾಮ ಆಕೃತಿಯ ವಿದ್ಯುತ್ ಕಂಬಗಳನ್ನು ಹಾಕಲಾಗಿದೆ. ಮಹಾರಾಣ ಪ್ರತಾಪ್ ಸರ್ಕಲ್ನಿಂದ ಜುಲೈ ನಗರದವರೆಗೆ ಹಾಕಿರುವಂತಹ ಕಂಬಗಳಿವು. ಸೊ ಇದು ಕೇವಲ ಒಂದು ಧರ್ಮದ ಸಂಕೇತ ಅಂತ STPI ಆಕ್ಷೇಪವನ್ನು ಎತ್ತಿದೆ. ಇದು ಕೋಮು ಸೌಹಾರ್ದತೆಯನ್ನ ಕದಡುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧವೂ ಕೂಡ ಗಂಗಾವತಿ ನಗರಸಭೆ ಕಮಿಷನರ್ಗೆ ಈ ಸಂಬಂಧಿತ ದೂರನ್ನ ದಾಖಲು ಮಾಡಿದ್ದಾರೆ STPIನ ಸದಸ್ಯರು. ಗಂಗಾವತಿಯಲ್ಲಿ 12 ಕಿಲೋಮೀಟರ್ ದೂರ ಅಂಜನಾದ್ರಿ ಬೆಟ್ಟದವರೆಗೆ ವಿದ್ಯುತ್ ಕಂಬಗಳನ್ನು ಈ ರೀತಿ ಅಳವಡಿಸಲಾಗಿದೆ. ಅದರಲ್ಲಿ ಬಿಲ್ಲು ಬಾಣ, ಗದೆ, ತಿಮ್ಮಪ್ಪನ ನಾಮ ಈ ಆಕೃತಿಗಳು ಕಾಣಸಿಗ್ತಾ ಇವೆ. ಇದು STPIನ ಆಕ್ಷೇಪಕ್ಕೆ ಗುರಿಯಾಗಿದೆ. ಆದರೆ ಈ ರೀತಿಯ ಆಕ್ಷೇಪ ಸರಿಯಲ್ಲ ಅಂತ ಹಿಂದೂ ಸಂಘಟನೆಗಳು ತಿರುಗೇಟನ್ನ ಕೊಟ್ಟಿದೆ. ನಾವು ತಿರುಪತಿ, ಶಿರ್ಡಿ ನಾವು ನೋಡ್ತಾ ಇದ್ದೀವೋ ಆ ರೀತಿ ಯಾತ್ರಿ ನಿವಾಸಗಳು ನಿರ್ಮಾಣ ಎಲ್ಲವುದು ಅಂದರೆ ಮತ್ತೆ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ವಾತಾವರಣ. ಇವಾಗ ನಾವು ತಿರುಪತಿಯಲ್ಲಿ ಎಂಟ್ರಿ ಆದ ತಕ್ಷಣ ನಿಜವಾಗ್ಲೂ ವೈಕುಂಠದಲ್ಲಿ ನಾವು ಬಂದಂಗಿರುತ್ತೆ. ನಮಗೆ ಅಂಜನಾದ್ರಿಯಲ್ಲಿ ಕೂಡ ಕೊಪ್ಪಳದಿಂದ ಗಂಗಾವತಿಯಿಂದ ಎಲ್ಲ ರಸ್ತೆಗಳೆಲ್ಲವೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿಯಿಂದ. ಮುಖಣ್ಣ, ಕಮಿಷನರ್ಗೆ ಸಂಬಂಧಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ಕಮಿಷನರಿಂದ ಏನು ಪ್ರತಿಕ್ರಿಯೆ ಲಭ್ಯವಾಗ್ತಿದೆ? ಹೌದು ದಿವ್ಯಜ್ಯೋತಿ, ಈಗ ಹೇಳ್ಬೇಕಂದ್ರೆ ಗಂಗಾವತಿ ಅಂದ್ರೆ ಅಂಜನಾದ್ರಿ ಹುಟ್ಟಿದ ಊರು ಅಂತ ಹೇಳ್ತಾರೆ, ಅಂಜನಾದ್ರಿ ಸ್ಥಳ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ಗಂಗಾವತಿ ಶಾಸಕರಂತ ಜನಾರ್ದನ ರೆಡ್ಡಿ ಅವರು ತಿರುಪತಿ ಮತ್ತು ಮಂತ್ರಾಲಯ ಆಗಿರ್ಬೋದು ಮತ್ತು ಧರ್ಮಸ್ಥಳದ ಮಾದರಿಯಲ್ಲಿ ಅಂದ್ರೆ ಗಂಗಾವತಿ ಅಭಿವೃದ್ಧಿ ಮಾಡಬೇಕು. ಆ ಕಾರಣಕ್ಕಾಗಿ ಅಲ್ಲಿರುವಂತ ಗಂಗಾವತಿಗೆ ಯಾರೇ ಬರಲಿ ಅಂಜನಾದ್ರಿಯ ಸ್ಥಳ ರೀತಿ ಯಾವ ರೀತಿ ಆಗುತ್ತೋ ಅದೇ ರೀತಿಯಲ್ಲಿ ಅವರಿಗೆ ಆ ರೀತಿಯಾಗಿ ಕಾರಣಕ್ಕಾಗಿ ಗಂಗಾವತಿ ಪ್ರತಿ ಸ್ಥಳಗಳನ್ನು ಸಹ ಸೂಕ್ಷ್ಮವಾಗಿ ಎಲ್ಲವನ್ನು ಅಂಜನಾದ್ರಿ ಮಾದರಿಯಲ್ಲೇ ತಯಾರು ಮಾಡೋಕೆ ಸಿದ್ಧಪಡಿಸಿದ್ರು ನೀರಿನ ಲಕ್ಷ್ಯ. ಅದೇ ಕಾರಣಕ್ಕಾಗಿ ಈಗಾಗಲೇ ಗಂಗಾವತಿಯ ರಾಣಾ ಪ್ರತಾಪ್ ಸರ್ಕಲ್ ಇಂದ ಅಂಜನಾದ್ರಿವರೆಗೆ ಅಂದ್ರೆ ಬೀದಿ ದೀಪಗಳು ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಈಗ 4 ಕೋಟಿ ರೂಪಾಯಿ ಆಗಲು ಸೆಂಕ್ಷನ್ ಆಗಿದೆ. 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ 15 ಅಂದ್ರೆ ರಾಣಾ ಪ್ರತಾಪ್ ಸರ್ಕಲ್ ಇಂದ ಹಿಡಿದು ಜುಲೈ ನಗರವರೆಗೆ 15 ವಿದ್ಯುತ್ ಕಂಬಗಳನ್ನ ಹಾಕಿದ್ದಾರೆ. ಅದರಲ್ಲಿ ಏನಂದ್ರೆ ತಿರುಪತಿ ಆಗಿರ್ಬೋದು, ಮಂತ್ರಾಲಯ ಆಗಿರ್ಬೋದು, ಅಯೋಧ್ಯೆ ಮಾದರಿಯಂತ ವಿದ್ಯುತ್ ದೀಪಗಳಲ್ಲಿ ಅಳಿಸಿರುವಂತದ್ದು, ಆಮೇಲೆ ಬಿಲ್ಲು ಬಾಣ ಆಗಿರ್ಬೋದು, ತಿರುಪತಿಯ ನಾಮ ಆಗಿರ್ಬೋದು ಮತ್ತು ಇದು ಗದೆ, ಈ ರೀತಿಯಾಗಿ ಅಂಜನಾದ್ರಿ ಗದೆ ರೀತಿ ಈ ರೀತಿಯಾಗಿ ದೀಪದ ಕಂಬಗಳಲ್ಲಿ ಅಳವಡಿಸಿದ್ದಾರೆ. ಅದಕ್ಕೆ ಅಂದ್ರೆ STPI ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿ ಗಂಗಾವತಿ ನಗರದ ಪೌರಾಯುಕ್ತರಿಗೆ ಅವರಿಗೆ ಅಂದ್ರೆ ತೆರವು ಮಾಡುವಂತೆ ಅಂತ ಮನವಿ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾಗಿ ಈಗ ವಿವಾದಕ್ಕೆ ಕಾರಣವಾಗಿದೆ. ಒಟ್ಟು ಗಂಗಾವತಿ ಅಂದ್ರೆ ಅಂಜನಾದ್ರಿ ಬೆಟ್ಟ ಆಗಿರ್ಬೋದು, ಇದೇ ಮಾದರಿಯಲ್ಲಿ ಸುತ್ತಮುತ್ತಲಿರುವಂತಹ 12 ಕಿಲೋಮೀಟರ್ ಗಂಗಾವತಿಯಿಂದ 12 ಕಿಲೋಮೀಟರ್ ವೆಚ್ಚದಲ್ಲಿ ಈಗಾಗಲೇ ನೀರಿನ ನಕ್ಷಲಾಗಿದೆ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಮತ್ತು ಇದೇ ರೀತಿಯಾಗಿ ಕಂಬಗಳನ್ನ ನೆಡುವುದಕ್ಕೆ ವಿಶೇಷವಾಗಿ ಅನುದಾನ ತೆಗೆದುಕೊಂಡು ಬಂದು ಗಂಗಾವತಿ ಶಾಸಕ ಅಭಿವೃದ್ಧಿ ಮಾಡ್ತಾರೆ. ಅದಕ್ಕೆ ಇದು STPI ಎದುರು ತೆಗೆದಾರೆ ಅಂತಾನೆ ಹೇಳ್ಬೋದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಮುಖಣ್ಣ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲ, ಕಂಬದಿಂದ ಸಮಸ್ಯೆ ಏನಿಲ್ಲ. ಆದರೆ ಇಲ್ಲಿ ಶಾಸಕರು ಮತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಕೋಮಿನವರಿಗೆ ಎಲ್ಲ ಸಮಾಜದವರು ಒಂದೇ ರೀತಿಯಾಗಿ ನೋಡಬೇಕು. ಮುಸ್ಲಿಂ ಜನ ಆಗಿರ್ಬೋದು, ಕ್ರಿಶ್ಚಿಯನ್ ಜನ ಆಗಿರ್ಬೋದು, ದಲಿತ ಸಮಾಜ ಆಗಿರ್ಬೋದು, ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡಿ ಏನು ಮಾಡಬೇಕಾಗಿರ್ತದೆ, ಸಮಾನವಾಗಿ ನೋಡಬೇಕು. ಆದರೆ ಇಲ್ಲಿ ಕಾಣುವಂಥದ್ದು ಮೇಲ್ನೋಟಕ್ಕೆ ಏನಲ್ಲಿ ತೋರಿಸ್ತಾ ಇದೆ, ಏನು ಸಂಕೇತ ಕೊಡ್ತಾ ಇದೆ ಅಂಥೇಳಿ ಹನುಮ ಗಜ ಇದೆ ಮತ್ತು ವೆಂಕಟರಮಣ ಸ್ವಾಮಿಯವರ ಲೋಗೋ ಇದೆ, ಬಿಲ್ಲು ಬಾಣ ಇದೆ, ಆ ಥರ ಎಲ್ಲ ಇದೆ. ಅದಕ್ಕೇನಿದೆ, ನಾವು ಎಲ್ಲರಿಗೂ ಸಮಾನಾಗಿ ನೋಡಬೇಕು. ಅದು ಶೀಘ್ರವೇ ಅದೇನೋ ಕಾನೂನು ಬಾಹಿರವಾಗಿದ್ದರೆ ಅದು ತೆರವುಗೊಳಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಅತಿ ಇಷ್ಟಪಟ್ಟು ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಕಾರ್ಯಗಳಿಗೆ ಅಡ್ಡಿಪಡಿಸ್ತಕ್ಕಂಥ ಯಾವುದೇ ಸಂಘಟನೆ ಆದ್ರೂ ಸರ್ಕಾರ ಸುಮ್ಮನಿರಲ್ಲ. ಮತ್ತು ಹನುಮ ಭಕ್ತರು ಯಾರು ಅಂಜನಾದ್ರಿಯ ಡೆವಲಪ್ಮೆಂಟಿಗೆ ಅಡ್ಡಿ ಆಗ್ತಾರೋ ಅದು ಯಾವುದೇ ಸಂಘಟನೆ ಇದ್ರೂ ಹನುಮ ಭಕ್ತರು ಅವ್ರನ್ನ ವಿರೋಧಿಸ್ತವೆ ಮತ್ತು ತಕ್ಕ ಪಾಠವನ್ನು ಕಲಿಸ್ತವೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಾಸಕರು ಗಂಗಾವತಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಲೈಟ್ ದೀಪಗಳನ್ನು ಹಾಕಿದೆ.